ಈ ವರ್ಷ ಹಗಲಿರುಳು ಶ್ರಮಿಸಿ ಕ್ಲಬ್ಬನ್ನು ಯಶಸ್ಸಿನ ಶಿಖರಕ್ಕೆ ಮುನ್ನಡೆಸಿದ ನಮ್ಮ ಹೆಮ್ಮೆಯ ಅಧ್ಯಕ್ಷರಾದ ರೊಟೇರಿಯನ್ ನವೀನ್ ಚಂದ್ರ ಶೆಟ್ಟಿ ಅವರಿಗೆ ನಮ್ಮ ಆ್ಯನ್ಸ್ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಕ್ಕೆ ಇಷ್ಟಪಡ್ತೇನೆ. ಸರ್, ನಿಮ್ಮ ನಾಯಕತ್ವ ಸದಾ ನಮಗೆಲ್ಲ ಸದಾ ಪ್ರೇರಣೆಯಾಗಿತ್ತು. ಕಳೆದ 1 ವರ್ಷದ ಉದ್ದಕ್ಕೂ ಸಹ ಸೇವೆಯೇ ಪರಮ ಧರ್ಮ ಎಂಬ ಧ್ಯೇಯ ವಾಕ್ಯದೊಂದಿಗೆ ರೋಟರಿ ಕ್ಲಬ್ಬನ್ನು ಮುನ್ನಡೆಸಿದ ನಿಮಗೆ ಅಭಿನಂದನೆಗಳು ಸರ್. ಸಮಾಜಮುಖಿ ಯೋಜನೆಗಳು ಸದಸ್ಯರ ನಡುವಿನ ಒಗ್ಗಟ್ಟು ಮತ್ತು ಬಾಂಧವ್ಯವನ್ನು ಬೆಳೆಸಿ ಕೀರ್ತಿಯನ್ನು ಹೆಚ್ಚಿಸಿದ ನಿಮ್ಮ ಅದ್ಭುತ ಅವಧಿಗೆ ದೊಡ್ಡದೊಂದು, ಇದು ನನ್ನ ಒಂದು ಅನಿಸಿಕೆ, ದೊಡ್ಡದೊಂದು ಸಲಾಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಯಾವುದೇ ರೋಟ್ರಿಯ ಯಾವುದೇ ಕಾರ್ಯಕ್ರಮ ಮಾಡುವಾಗ ನನಗೆ ಅಧ್ಯಕ್ಷರು ಫೋನ್ ಮಾಡಿ ಅದು ಒಂದು ಡಿನ್ನರ್ ಮೀಟ್ ಆಗಿರ್ಬೋದು, ಇಲ್ಲಾಂದರೆ ವೀಕ್ಲಿ ಮೀಟಿಂಗ್ ಇರ್ಬೋದು, ಅಲ್ಲಿ ನನಗೆ ಫೋನ್ ಮಾಡಿ ಜಯಂತಕ್ಕ ಈ ಥರ ಡಿನ್ನರ್ ಮೀಟ್ ಇದೆ, ಎಲ್ಲ ಮೆಂಬರ್ಸ್ ಬರುವ ಹಾಗೆ ಮಾಡಬೇಕು. ಅವರು ಇನ್ಸ್ಟಾಲೇಷನ್ ಆದಂದಿಂದ ಟಿಲ್ ಮೊನ್ನೆವರೆಗೂ ಸಹ ಒಂದೇ ಒಂದು ವರ್ಡ್ ಹೇಳೋದು, ಜಯಂತಕ್ಕ ಎಲ್ಲರನ್ನು ಸಹ ಒಟ್ಟು ಸೇರಿಸ್ಬೇಕು, ಎಲ್ಲರೂ ಬರುವ ಹಾಗೆ ಮಾಡಬೇಕಂತೆ. ಸೊ ಅದು ಅದರಂದರೆ ಅದು ರೆಗ್ಯುಲರ್ ಅದನ್ನೇ ಹೇಳ್ತಾಯಿದ್ರು. ಇಲ್ಲ ಸರ್, ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ಸೊ ಅವರಿಗೆ ಇನ್ಶೂರೆನ್ಸ್ ಕೊಟ್ಟು ನಾನು ನಮ್ಮ ಎಲ್ಲ ಮೆಂಬರ್ಸಿಗೂ ಫೋನ್ ಮಾಡಿ ಮತ್ತು ಮೆಸೇಜ್ ಸಹ ಹಾಕಿ ಅದ್ರ ಜೊತೆಗೆ ನಮ್ಮ ಸೆಕ್ರೆಟರಿ ಸಹ ಸೇರ್ತಾಯಿದ್ರು, ಅವರಿಗೆ ಸಹ ಹೇಳ್ತಾರೆ ಎಲ್ಲರಿಗೂ ಸಹ ಮೆಸೇಜ್ ಹಾಕಿ ಅಂತ. ಸೊ ನನ್ನದು ಮೆಸೇಜು, ನಮ್ಮ ಸೆಕ್ರೆಟರಿದೆಲ್ಲ ಮೆಸೇಜು, ಹಾಗಾಗಿ ಅಷ್ಟು ನಾವು ಅವರಿಗೆ ಸಪೋರ್ಟು ಕೊಟ್ಟಿದ್ವಿ ಅಂತ ಹೇಳಲಿಕ್ಕೆ ನಾನು ಖುಷಿಯಾಗತ್ತೆ ನನಗೆ. ಅದೇ ರೀತಿ ನಮ್ಮ ಆ್ಯನ್ಸ್ ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಕ್ಕೂ ಸಹ ಸಂಪೂರ್ಣ ಸಹಕಾರ ಅವರು ನೀಡಿದ್ದಾರೆ. ಎಲ್ಲ ಪ್ರತಿಯೊಂದು ಏನು ಕಾರ್ಯಕ್ರಮ ಇದೆ ಸರ್, ಈ ಥರ ಬರಬೇಕಂತ ಅವರು ಫುಲ್ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ನಮಗೆ ಎಲ್ಲ ರೀತಿಯ ಸಪೋರ್ಟ್ ಕೊಟ್ಟು ಎಲ್ಲ ಕಾರ್ಯಕ್ರಮ ಸಹ ಅವರು ಬಂದು ನಮ್ಮಿಂದ ಏನಾದರೂ ಹೆಲ್ಪ್ ಬೇಕಾ ಅನ್ನೋಂಥ ಸಹ ಕೇಳ್ತಾಯಿದ್ರು. ಬಟ್ ಎಲ್ಲ 100% ಅವರು ಸಪೋರ್ಟ್ ಕೊಟ್ಟಿದ್ದಾರೆ. ನನಗೆ ಅನಿಸ್ತದೆ ಅವರಿಗೆ ಇನ್ನೂ 2 ವರ್ಷ ಅವಧಿ ಅಂದರೆ ಇನ್ನು ಅಧ್ಯಕ್ಷ ಸ್ಥಾನ ಇನ್ನು 2 ವರ್ಷ ಮುಂದುವರಿಸಿ ಅಂತಾರೆ, ಖಂಡಿತ ಅವರು ಮುಂದುವರಿಸ್ತಾರಂತ ನನಗೆ ಅನಿಸ್ತದೆ. ಯಾಕಂದರೆ ಅವರು ಅಂಥ ಒಂದು ಜೋಶಲ್ಲಿದ್ದಾರೆ. 1 ವರ್ಷ ಅವರಿಗೆ ಸಾಲಿಲ್ಲ ಅಂತ ಅನಿಸ್ತದೆ ನನಗೆ. ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡ್ತಿದ್ರೋ ಏನೋ ಅಂತ ಹೇಳ್ಕೊಂಡು. ಅವರು ಮೊನ್ನೆ ನನಗೆ ಅವರು ಫೋನ್ ಮಾಡಿದಾಗ, ಜಯಂತಕ್ಕ ಹೇಗೆ 1 ವರ್ಷ ಕಳೀತಂತ ಗೊತ್ತಾಗಿಲ್ಲ ಅಂಥೇಳಿ, ಅಂದರೆ ಸ್ವಲ್ಪ ಅಂದರೆ ಇನ್ನೂ ಅವರದ್ದು ಕಾರ್ಯಕ್ರಮ ಮಾಡುವಂಥದ್ದು ಬಾಕಿ ಇದೆ ಅಂತ ಅನ್ನಿಸ್ತದೆ ನನಗೆ. ಇದು ಮೊನ್ನೆ ನಮ್ಮದು ಆ್ಯನ್ಸ್ ಕ್ಲಬ್ಬಿನ ಒಂದು ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮ ಇತ್ತು. ಆವಾಗ ಅಧ್ಯಕ್ಷರು ಮತ್ತು ನಮ್ಮ PDG ಭರತಿ ಸರ್ ಅವರು ಬಂದಿದ್ದರು ಕಾರ್ಯಕ್ರಮಕ್ಕೆ. ಆವಾಗ ಸ್ವಲ್ಪ ನಾನು ಭಾವುಕಳಾಗಿ ಮಾತಾಡಿದೆ ಅಲ್ಲಿ. ಅದಕ್ಕೆ ನನಗೆ ಅದು ಬೆಳಿಗ್ಗೆ ಕಾರ್ಯಕ್ರಮ ಮಾಡಿದ್ದು, ಬೆಳಿಗ್ಗೆ ಒಂದು 11-12 ಗಂಟೆಗೆ ಮಾಡಿದ್ದು. ಸಂಜೆ ಹೊತ್ತಿಗೆ ನನಗೆ ಅಧ್ಯಕ್ಷರು ಫೋನ್ ಮಾಡಿ, ಜಯಂತಕ್ಕನ ತುಂಬ ಭಾವುಕರಾಗಿ ಮಾತಾಡಿದ್ರಿ, ನಾಡಿದ್ದು ನಾನು ಮಾತಾಡೋಕೆ ನನಗೂ ಸಹ ಇವಾಗಲೇ ಒಂಥರ ತುಂಬ ಇಮೋಷ್ನಲ್ ಆಗಿದೆ, ನೀವು ಭಾವುಕರಾಗಿ ಮಾತಾಡಿದಾಗ ನನಗೂ ಸಹ ನಾಡಿದ್ದು ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅನ್ನುವಂಥ. ಅಂದರೆ ನಾವು ಎಲ್ಲರೂ ಸಹ ಅಂತ ಒಂದು ಎಲ್ಲ ಮೆಂಬರ್ಸ್ ನಮ್ಮಲ್ಲಿ ಯಾವ ಥರ ಬಾಂಧವ್ಯ ಬೆಳೆದಿ ಅಂದರೆ ನಮಗೆ ಒಂದು ಏನೇ ಕಾರ್ಯಕ್ರಮ ಮಾಡುವಾಗ ಸಪೋರ್ಟ್ ಮಾಡುವಾಗ ಅದರದ್ದು ಅದು ಯಾವ ಥರ ನಾವು ಅಂದರೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಅಂತ ಅನುಭವ ಆದದನ್ನು ನಾವಲ್ಲಿ ಶೇರ್ ಮಾಡ್ತೇವೆ. ಆವಾಗ ನಾವು ತುಂಬ ಭಾವುಕರಾಗ್ತೇವೆ. ಏನೇ ಆಗಲಿ ಸರ್, ನಿಮ್ಮ ಇಡೀ ವರ್ಷದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಸೊ ಹಾಗಾಗಿ ನಮ್ಮ ಎಲ್ಲ ಆ್ಯನ್ಸ್ ಕ್ಲಬ್ಬಿನ ಪರವಾಗಿ ನಿಮಗೆ ದೊಡ್ಡದು ಅಭಿನಂದನೆ ಸಲ್ಲಿಸ್ತೇನೆ. ಹಾಗಾಗಿ ಮತ್ತು ಅದರ ಜೊತೆ ನಾವೆಲ್ಲ ರೋಟ್ರಿ ಜೊತೆ ಅವರ ಜೊತೆ ಸಹ ನಾನು ಒಳ್ಳೆ ರೀತಿಯ ಬಾಂಧವ್ಯ ಎಲ್ಲರೂ ಸಹ ನಾವು ಬಳಸ್ಕೊಂಡಿದ್ದೇವೆ. ಇದೇ ರೀತಿ ನಾವೆಲ್ಲರೂ ಒಳ್ಳೆ ಖುಷಿಯಾಗಿ ಎಲ್ಲರೂ ನಮ್ಮ ಒಂದೇ ಮನೆಯವರ ಕುಟುಂಬದವರ ಥರ ನಾವು ಮುಂದೆ ಸಹ ಇರೋಣ ಅಂತ ಹೇಳ್ಕೊಳ್ಳಿ ಇಷ್ಟಪಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಧನ್ಯವಾದಗಳು.